ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜು, ಕಂಪ್ಲೇಂಟ್ ಆಯಿತು, ಎಫ್ಐಆರ್ ಆಗಿ 4 ದಿನ ಆಯಿತು, 2 ಎಫ್ಐಆರ್ಗಳಾಯಿತು. ಆ ನಂತರದಲ್ಲಿ ತಲೆಮರೆಸಿಕೊಂಡಂತ ರಾಜೀವ್ ಗೌಡ ಎಲ್ಲಿ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೂ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಸಚಿವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾರ ಸಚಿವರು? ಅವರೇನಾದ್ರೂ ಶ್ರೀರಕ್ಷೆ ನೀಡ್ತಾ ಇದ್ದಾರಾ? ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ? ಇಂಥ ಹಲವಾರು ಪ್ರಶ್ನೆಗಳು ಕಾಡ್ತಾ ಇರೋದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಬಸವರಾಜು? ಖಂಡಿತ ಅಶ್ವಿನಿ, ಪೊಲೀಸರ ಮೇಲೆ ಅನುಮಾನ ಬರ್ತಕ್ಕಂಥ ಕೆಲಸಗಳನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಆರೋಪಿನ ಹಿಡಿಯಕ್ಕೆ 4 ದಿನ ಬೇಕಾ ಅನ್ನುವಂಥದ್ದು. ಅದು ರಾಜಕಾರಣಿ, ಸಂಪರ್ಕದಲ್ಲಿರ್ತಕ್ಕಂಥವ್ರು, ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದಂತ ರಾಜಕಾರಣಿ ಇದಕ್ಕಿದ್ದಾಗೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಅಂದಾಗ ಅವ್ರನ್ನ ಹಿಡಿಯೋದು ಇಷ್ಟೊಂದು ಕಷ್ಟ ಅನ್ನುವಂಥದ್ದು. ಎಂತೆಂಥ ಅಪರಾಧಿಗಳನ್ನ 2-3 ದಿನದಲ್ಲಿ ಹಿಡಿದಂತ ಇತಿಹಾಸ ಇದಾವೆ. ಆದ್ರೆ ಈ ತರಹದ ಒಬ್ಬ ಆರೋಪಿಯನ್ನ ಹಿಡಿಯಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ಪ್ರಶ್ನೆಗಳಿದ್ದೇಳ್ತಾ ಇದೆ. ಮತ್ತು ಒಂದು ಪ್ರಬಲ ಸಚಿವರಾದಂತಹ ಮುನಿಯಪ್ಪನವರು ರಾಜೀವ್ ಗೌಡರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಅವರ ಬೆಂಬಲಿಗರಾಗಿರೋ ಕಾರಣಕ್ಕಾಗಿ ಮತ್ತು ಟಿಕೆಟ್ ಅನ್ನು ಕೂಡ ಕಾಂಗ್ರೆಸ್ ಟಿಕೆಟ್ ಅನ್ನು ಅವರು 2023ರಲ್ಲಿ ಮುನಿಯಪ್ಪನವರೇ ಕೊಡಿಸಿದ್ರು. ಈಗ ಆ ಎಲ್ಲಾ ಬಗೆಹರಿಸಕ್ಕೂ ಕೂಡ ಅವರೇ ಮುಂದಾಳತ್ವವನ್ನು ವಹಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಂಧನ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದಿಷ್ಟು ಶ್ರೀರಕ್ಷೆ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ರಾಜೀವ್ ಗೌಡ ಅವರ ಬಂಧನ ಆಗ್ತಾ ಇಲ್ಲ. ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಬಳಿಕ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ವಿರೋಧ ಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರದ ಮೇಲೆ. ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀರಿ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆಕ್ರೋಶಗಳು ಎದ್ದಿದ್ದಾವೆ. ಬಹಳ ಪ್ರಮುಖವಾಗಿ ಈಗಾಗಲೇ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ರು ಕೂಡ ಉತ್ತರ ಇನ್ನೂ ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆತನನ್ನ ವಜಾ ಮಾಡಬೇಕು ಪಕ್ಷದಿಂದ ಅನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಈಗ ಬಂಧನ ಮಾಡಬೇಕಾಗಿತ್ತು ಪೊಲೀಸರು. ಈಗಾಗಲೇ ನಿನ್ನೆಯಿಂದ ಕೂಡ ಮನೆಗೆ ಎಡತಾಗ್ತಾ ಇದ್ದಾರೆ ಅಥವಾ ಆತನನ್ನ ಹಿಡಿಯೋಕೆ ಒಂದಷ್ಟು ಟೀಮ್ ಅನ್ನು ಮಾಡಿ ಕಳಿಸಿದೆ ಅನ್ನುವಂತ ಮಾತನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಶ್ನೆಗೆ ಉತ್ತರ ಎಲ್ಲಿ ಅನ್ನುವಂಥ ಅಂದ್ರೆ ಈಗ ಕಾರ್ಯಗತ ಆಗಿರ್ತಕ್ಕಂಥ ಕೆಲಸಕ್ಕೆ ಅವಕಾಶ ಎಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೇರವಾಗಿ ಸರ್ಕಾರದ ಮೇಲೆ ಈಗ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು ಈ ವಿಚಾರವಾಗಿ. ಅಶ್ವಿನಿ, ರೈಟ್. ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜು, ಕಂಪ್ಲೇಂಟ್ ಆಯಿತು, ಎಫ್ಐಆರ್ ಆಗಿ 4 ದಿನ ಆಯಿತು, 2 ಎಫ್ಐಆರ್ಗಳಾಯಿತು. ಆ ನಂತರದಲ್ಲಿ ತಲೆಮರೆಸಿಕೊಂಡಂತ ರಾಜೀವ್ ಗೌಡ ಎಲ್ಲಿ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೂ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಸಚಿವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾರ ಸಚಿವರು? ಅವರೇನಾದ್ರೂ ಶ್ರೀರಕ್ಷೆ ನೀಡ್ತಾ ಇದ್ದಾರಾ? ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ? ಇಂಥ ಹಲವಾರು ಪ್ರಶ್ನೆಗಳು ಕಾಡ್ತಾ ಇರೋದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಬಸವರಾಜು? ಖಂಡಿತ ಅಶ್ವಿನಿ, ಪೊಲೀಸರ ಮೇಲೆ ಅನುಮಾನ ಬರ್ತಕ್ಕಂಥ ಕೆಲಸಗಳನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಆರೋಪಿನ ಹಿಡಿಯಕ್ಕೆ 4 ದಿನ ಬೇಕಾ ಅನ್ನುವಂಥದ್ದು. ಅದು ರಾಜಕಾರಣಿ, ಸಂಪರ್ಕದಲ್ಲಿರ್ತಕ್ಕಂಥವ್ರು, ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದಂತ ರಾಜಕಾರಣಿ ಇದಕ್ಕಿದ್ದಾಗೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಅಂದಾಗ ಅವ್ರನ್ನ ಹಿಡಿಯೋದು ಇಷ್ಟೊಂದು ಕಷ್ಟ ಅನ್ನುವಂಥದ್ದು. ಎಂತೆಂಥ ಅಪರಾಧಿಗಳನ್ನ 2-3 ದಿನದಲ್ಲಿ ಹಿಡಿದಂತ ಇತಿಹಾಸ ಇದಾವೆ. ಆದ್ರೆ ಈ ತರಹದ ಒಬ್ಬ ಆರೋಪಿಯನ್ನ ಹಿಡಿಯಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ಪ್ರಶ್ನೆಗಳಿದ್ದೇಳ್ತಾ ಇದೆ. ಮತ್ತು ಒಂದು ಪ್ರಬಲ ಸಚಿವರಾದಂತಹ ಮುನಿಯಪ್ಪನವರು ರಾಜೀವ್ ಗೌಡರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಅವರ ಬೆಂಬಲಿಗರಾಗಿರೋ ಕಾರಣಕ್ಕಾಗಿ ಮತ್ತು ಟಿಕೆಟ್ ಅನ್ನು ಕೂಡ ಕಾಂಗ್ರೆಸ್ ಟಿಕೆಟ್ ಅನ್ನು ಅವರು 2023ರಲ್ಲಿ ಮುನಿಯಪ್ಪನವರೇ ಕೊಡಿಸಿದ್ರು. ಈಗ ಆ ಎಲ್ಲಾ ಬಗೆಹರಿಸಕ್ಕೂ ಕೂಡ ಅವರೇ ಮುಂದಾಳತ್ವವನ್ನು ವಹಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಂಧನ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದಿಷ್ಟು ಶ್ರೀರಕ್ಷೆ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ರಾಜೀವ್ ಗೌಡ ಅವರ ಬಂಧನ ಆಗ್ತಾ ಇಲ್ಲ. ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಬಳಿಕ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ವಿರೋಧ ಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರದ ಮೇಲೆ. ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀರಿ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆಕ್ರೋಶಗಳು ಎದ್ದಿದ್ದಾವೆ. ಬಹಳ ಪ್ರಮುಖವಾಗಿ ಈಗಾಗಲೇ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ರು ಕೂಡ ಉತ್ತರ ಇನ್ನೂ ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆತನನ್ನ ವಜಾ ಮಾಡಬೇಕು ಪಕ್ಷದಿಂದ ಅನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಈಗ ಬಂಧನ ಮಾಡಬೇಕಾಗಿತ್ತು ಪೊಲೀಸರು. ಈಗಾಗಲೇ ನಿನ್ನೆಯಿಂದ ಕೂಡ ಮನೆಗೆ ಎಡತಾಗ್ತಾ ಇದ್ದಾರೆ ಅಥವಾ ಆತನನ್ನ ಹಿಡಿಯೋಕೆ ಒಂದಷ್ಟು ಟೀಮ್ ಅನ್ನು ಮಾಡಿ ಕಳಿಸಿದೆ ಅನ್ನುವಂತ ಮಾತನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಶ್ನೆಗೆ ಉತ್ತರ ಎಲ್ಲಿ ಅನ್ನುವಂಥ ಅಂದ್ರೆ ಈಗ ಕಾರ್ಯಗತ ಆಗಿರ್ತಕ್ಕಂಥ ಕೆಲಸಕ್ಕೆ ಅವಕಾಶ ಎಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೇರವಾಗಿ ಸರ್ಕಾರದ ಮೇಲೆ ಈಗ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು ಈ ವಿಚಾರವಾಗಿ. ಅಶ್ವಿನಿ, ರೈಟ್. ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜು, ಕಂಪ್ಲೇಂಟ್ ಆಯಿತು, ಎಫ್ಐಆರ್ ಆಗಿ 4 ದಿನ ಆಯಿತು, 2 ಎಫ್ಐಆರ್ಗಳಾಯಿತು. ಆ ನಂತರದಲ್ಲಿ ತಲೆಮರೆಸಿಕೊಂಡಂತ ರಾಜೀವ್ ಗೌಡ ಎಲ್ಲಿ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೂ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಸಚಿವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾರ ಸಚಿವರು? ಅವರೇನಾದ್ರೂ ಶ್ರೀರಕ್ಷೆ ನೀಡ್ತಾ ಇದ್ದಾರಾ? ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ? ಇಂಥ ಹಲವಾರು ಪ್ರಶ್ನೆಗಳು ಕಾಡ್ತಾ ಇರೋದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಬಸವರಾಜು? ಖಂಡಿತ ಅಶ್ವಿನಿ, ಪೊಲೀಸರ ಮೇಲೆ ಅನುಮಾನ ಬರ್ತಕ್ಕಂಥ ಕೆಲಸಗಳನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಆರೋಪಿನ ಹಿಡಿಯಕ್ಕೆ 4 ದಿನ ಬೇಕಾ ಅನ್ನುವಂಥದ್ದು. ಅದು ರಾಜಕಾರಣಿ, ಸಂಪರ್ಕದಲ್ಲಿರ್ತಕ್ಕಂಥವ್ರು, ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದಂತ ರಾಜಕಾರಣಿ ಇದಕ್ಕಿದ್ದಾಗ ಅಬ್ಸ್ಕ್ಯಾಂಡ್ ಆಗ್ತಾರೆ ಅಂದಾಗ ಅವ್ರನ್ನ ಹಿಡಿಯೋದು ಇಷ್ಟೊಂದು ಕಷ್ಟ ಅನ್ನುವಂಥದ್ದು. ಎಂತೆಂಥ ಅಪರಾಧಿಗಳನ್ನ 2-3 ದಿನದಲ್ಲಿ ಹಿಡಿದಂತ ಇತಿಹಾಸ ಇದಾವೆ. ಆದ್ರೆ ಈ ತರಹದ ಒಬ್ಬ ಆರೋಪಿಯನ್ನ ಹಿಡಿಯಕ್ಕೆ ಇಷ್ಟೊಂದು ಕಷ್ಟ ಪಡಬೇಕಾ ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಮತ್ತು ಒಂದು ಪ್ರಬಲ ಸಚಿವರಾದ ಮುನಿಯಪ್ಪನವರು ರಾಜೀವ್ ಗೌಡರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು, ಅವರ ಬೆಂಬಲಿಗರಾಗಿರೋ ಕಾರಣಕ್ಕಾಗಿ ಮತ್ತು ಟಿಕೆಟ್ ಅನ್ನು ಕೂಡ ಕಾಂಗ್ರೆಸ್ ಟಿಕೆಟ್ ಅನ್ನು ಅವರು 2023ರಲ್ಲಿ ಮುನಿಯಪ್ಪನವರೇ ಕೊಡಿಸಿದ್ರು. ಈಗ ಎಲ್ಲಾ ಬಗೆಹರಿಸಕ್ಕೂ ಕೂಡ ಅವರೇ ಮುಂದಾಳತ್ವವನ್ನು ವಹಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಂಧನ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದಷ್ಟು ಶ್ರೀರಕ್ಷೆ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ರಾಜೀವ್ ಗೌಡ ಅವರ ಬಂಧನ ಆಗ್ತಾ ಇಲ್ಲ. ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಬಳಿಕ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ವಿರೋಧ ಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರದ ಮೇಲೆ. ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀರಿ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆಕ್ರೋಶಗಳು ಎದ್ದಿದ್ದಾವೆ. ಬಹಳ ಪ್ರಮುಖವಾಗಿ ಈಗಾಗಲೇ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ರು ಕೂಡ ಉತ್ತರ ಇನ್ನೂ ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆತನನ್ನ ವಜಾ ಮಾಡಬೇಕು ಪಕ್ಷದಿಂದ ಅನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಈಗ ಬಂಧನ ಮಾಡಬೇಕಾಗಿತ್ತು ಪೊಲೀಸರು. ಈಗಾಗಲೇ ನಿನ್ನೆಯಿಂದ ಕೂಡ ಮನೆಗೆ ಎಡತಾಗ್ತಾ ಇದ್ದಾರೆ ಅಥವಾ ಆತನನ್ನ ಹಿಡಿಯೋಕೆ ಒಂದಷ್ಟು ಟೀಮ್ ಅನ್ನು ಮಾಡಿ ಕಳಿಸಿದೆ ಅನ್ನುವಂತ ಮಾತನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಶ್ನೆಗೆ ಉತ್ತರ ಎಲ್ಲಿ ಅನ್ನುವಂಥ ಅಂದ್ರೆ ಈಗ ಕಾರ್ಯಗತ ಆಗಿರ್ತಕ್ಕಂಥ ಕೆಲಸಕ್ಕೆ ಅವಕಾಶ ಎಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೇರವಾಗಿ ಸರ್ಕಾರದ ಮೇಲೆ ಈಗ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು ಈ ವಿಚಾರವಾಗಿ. ಅಶ್ವಿನಿ, ರೈಟ್. ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜು, ಕಂಪ್ಲೇಂಟ್ ಆಯಿತು, ಎಫ್ಐಆರ್ ಆಗಿ 4 ದಿನ ಆಯಿತು, 2 ಎಫ್ಐಆರ್ಗಳಾಯಿತು. ಆ ನಂತರದಲ್ಲಿ ತಲೆಮರೆಸಿಕೊಂಡಂತ ರಾಜೀವ್ ಗೌಡ ಎಲ್ಲಿ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೂ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಸಚಿವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾರ ಸಚಿವರು? ಅವರೇನಾದ್ರೂ ಶ್ರೀರಕ್ಷೆ ನೀಡ್ತಾ ಇದ್ದಾರಾ? ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ? ಇಂಥ ಹಲವಾರು ಪ್ರಶ್ನೆಗಳು ಕಾಡ್ತಾ ಇರೋದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಬಸವರಾಜು? ಖಂಡಿತ ಅಶ್ವಿನಿ, ಪೊಲೀಸರ ಮೇಲೆ ಅನುಮಾನ ಬರ್ತಕ್ಕಂಥ ಕೆಲಸಗಳನ್ನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಆರೋಪಿನ ಹಿಡಿಯಕ್ಕೆ 4 ದಿನ ಬೇಕಾ ಅನ್ನುವಂಥದ್ದು. ಅದು ರಾಜಕಾರಣಿ, ಸಂಪರ್ಕದಲ್ಲಿರ್ತಕ್ಕಂಥವ್ರು, ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದಂತ ರಾಜಕಾರಣಿ ಇದಕ್ಕಿದ್ದಾಗ